ಲೈವ್ ಮಾಡಿ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ ಹೆಚ್ಚಿನವರು ಸಬ್ಸ್ಕ್ರೈಬ್ ಮಾಡಿ వీడియో రన్ వాళ్ళు పొడిచావు ఉందా అప్పుడు పాతేరు నాకు ಒಂದು ಮಲ್ಪ ರಾಪಿಚ್ಚಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನೋ ಬೇಕಣ್ಣ ಇದು ಸರಿಯಾಗಿಲ್ವೇ ಇಲ್ಲ ಬೇಕು. ಟೆಂಪ್ರರಿ ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಟೆಂಪ್ರರಿ ಸ್ಟ್ರೈಟಿಂಗ್ ಮಲಗಿ ಎದ್ದ ನಂತರ ಓಡುತ್ತಾ. ಹಾಯ್ 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 ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಜೋಡುಂಡು ಜೋಡುಂಡು ಅರ್ಧ ಎತ್ತಿತ್ತೇರಿ ಅಮ್ಮ. ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಬನ್ನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ. ಎಂತ ಗೊತ್ತಾ, ಬೆಳಿಗ್ಗೆ ಅದನ್ನು ಅಷ್ಟ ದೋಸೆ ಆಯಿತು, ನೀರು ದೋಸೆ ಆಗಿ ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು. ನನಗೆ ವಿಡಿಯೋ ಹೊರಗಡೆ ಹೋಗಿದ್ದು ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ರೆಡಿ ಆಗೋದೆಲ್ಲ ವಿಡಿಯೋ ಮಾಡ್ಕೋತೀನಿ. ಓಕೆನಾ? ಓಕೆ. ರಿಕ್ಷಾ ಪಂಡರ ನೀನೆಲ್ಲಿಗೆ ಹೊರಡಿದ್ದು? ಎಲ್ಲಿಗೆ ಹೊರಡಿದ್ದ? ಹೊರಗಡೆ ಏನ್ ತರಕ್ಕೆ? ಅವಳು ನೋಡಿ ಬನ್ನು ಅಲ್ಪದಿ ಹಾಯ್ ಪನ್ನೆ ಮಾತ್ರ. ಇವರು ಪೇಟೆಗೆ ಹೋಗೋದು, ನಾನು ಸ್ವಲ್ಪ ಇಲ್ಲೇ ಪಕ್ಕದಲ್ಲಿ ಹೋಗೋದು. ಅದಕ್ಕೋಸ್ಕರ ಇವಳೊಬ್ಳು ಇದ್ದಾಳೆ ನೋಡಿ. ಎಲ್ಲಿ ಹೋಗೋದಿಲ್ಲ ನಾನು ಇವತ್ತು, ಎಲ್ಲೂ ಹೋಗಲ್ಲ. ನಿನ್ನೆ ಹೋಗಿ ಬಂದಿದ್ದಾಳೆ ಅವಳು. ನಿನ್ನೆ ಹೋಗಿದ್ದಾಳೆ, ಇವತ್ತು ಹೋಗಲ್ಲ. ಇವತ್ತು ನಾವು ರೆಡಿಯಾಗಿದ್ದೀವಿ, ಇವರು ರೆಡಿಯಾಗಿದ್ದಾರೆ, ಅಜ್ಜಿ ಮತ್ತೆ ಮೊಮ್ಮಗಳು. ಜೋಡುಂಡು ಜೋಡುಂಡು ಅರ್ಧ ಎತ್ತಿತ್ತೇರಿ ಅಮ್ಮ. ಏನ್ ಚಪ್ಲಿ ಇಲ್ವಾ? ಚಪ್ಲಿ ಕಳ್ದೋಗಿದೆ ಅಂತೆ ಅಲ್ಲೇ ಪಗಪಿದಾರ್ದಾರೆ. ನಾನು ಹೋಗ್ತೀನಿಪ್ಪ. ಬನ್ನಿ ನೀರ್ ದೋಸೆ ತಿನ್ನೋಣ. ನಾನ್ ನೀರ್ ದೋಸೆ ತಿಂದಿಲ್ಲ, ನೀರ್ ದೋಸೆ ತಿನ್ನೋಣ. ಬನ್ನಿ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಮತ್ತೆ ಸಿಗ್ತೀನಿ. ಪೋಯ್ ದಾಯ್ ಪೋ ಒಂದು ಸೋಕೊಂಡು ಸೀನ್. ನಾನು ಹೋಗೋದು. ನಾವು ಆಟೋಗೆ ಕಾಯ್ತಾ ಇದ್ದೀವಿ. ಇವರಿಬ್ಬರು ಪೇಟೆಗೆ, ನಾನೊಬ್ಳು ಇಲ್ಲೇ ಪಕ್ಕದಲ್ಲಿ. ಸೂಡಿ ಚೆನ್ನಾಗಿದೆ, ನಾವಿದಕ್ಕೆ ಸೂಡಿ ಅಂತ ಹೇಳೋದು. ಸೂಡಿ ಓ ದೂರ ಪಾಕರು. ನಾನು ಸ್ವಲ್ಪ ಮೀಟಿಂಗ್ಗೆ ಹೋಗೋದು. ಇವರು ತಿಂಡಿ ಕನಾದಿ ಪೇಂಟೇರ್ಸ್ ದಾಲ ವರ್ಚಿ. ನಾನು ಇವಾಗ ಮಲ್ಲಿಕಕ್ಕನವ್ರು ನನ್ನ ಫ್ರೆಂಡ್ ಮನೆಗೆ ಬಂದೆ. ಹಾಗೆಯೇ ಫ್ರೆಂಡ್ ಅಂತ ಹೇಳಿದ್ರೆ ಮೀಟಿಂಗಲ್ಲಿ ಎಲ್ಲ ಕಡೆ ನಾವು ಒಟ್ಟಿಗೆ ಹೋಗ್ತಾ ಇದ್ವಿ, ಒಟ್ಟಿಗೆ ಬರ್ತಾ ಇದ್ವಿ. ಹಾಗೆಯೇ ಇಲ್ಲಿ ಸ್ವಲ್ಪ ಮೀಟಿಂಗ್ ಇದೆ, ಹಾಗೆಯೇ ಸೈನ್ ಹಾಕಬೇಕಿತ್ತು. ನಮ್ದು ಇಲ್ಲೇ ಮೀಟಿಂಗ್ ಆಗೋದು. ನನಗೆ ತುಂಬ ಸಪೋರ್ಟ್ ಮಾಡಿದವರು ಅಂತ ಹೇಳ್ಬೋದು, ತುಂಬ ಸಹಾಯ ಮಾಡಿದವರು ಅಂತಲೇ ಹೇಳ್ಬೋದು. ಕಷ್ಟದ ಸಮಯದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದನ್ನು ನಾವು ಯಾವತ್ತೂ ಮರೆಯಬಾರ್ದು ಅಂತ ನನ್ನ ಆಲೋಚನೆ. ಹಾಗೆಯೇ ಅಲ್ಲಿ ಬೆಕ್ಕುಗಳಿದ್ದವು. ನನಗೆ ಏನು ಗೊತ್ತಾ, ಹೆಣ್ಣು ಮಕ್ಕಳು ಫ್ರೆಂಡ್ಸ್ ಆದ್ರೂ ಏನಾದರೂ ಹೇಳ್ತಾರೆ, ಗಂಡು ಹೆಣ್ಣು ಫ್ರೆಂಡ್ಸ್ ಆದ್ರೂ ಏನಾದರೂ ಹೇಳ್ತಾರೆ. ಇದ್ದೇ ಲೋಕದ ದೃಷ್ಟಿಯಲ್ಲಿ ಕಣ್ಣಲ್ಲಿ ಹಳದಿನೇ ಇರೋದು.
ಅದು ನನಗೆ ಇಷ್ಟ ಆಗದ ವಿಷಯ. ಇನ್ನೊಬ್ಬರಿಗೆ ಏನು ಹೇಳಬಾರ್ದು, ಏನು ಸತ್ಯ ಗೊತ್ತಿಲ್ಲದೆ ಯಾರಿಗೂ ಏನು ಹೇಳಬಾರ್ದು, ಸತ್ಯ ತಿಳಿದುಕೊಂಡು ಮಾತಾಡಬೇಕು ಏನು ಎಂತ ಅಂತೇಳಿ. ನೋಡಿ ಅಲ್ಲಿ ಬೆಕ್ಕುಗಳು 3 ಇದ್ದವು, ತುಂಬ ಖುಷಿ ಆಯಿತು. ನಾನು ಅವರನ್ನು ಮಾತಾಡಿಸಿಲ್ಲ, ಯಾಕಂದರೆ ಇನ್ನೊಂದು ಸಾರಿ ಟೈಮ್ ಬರುವಾಗ ಖಂಡಿತ ಮಾತಾಡಿಸ್ತೇನೆ. ಹಾಗೆಯೇ ಅಲ್ಲಿ ಬೆಕ್ಕುಗಳೊಟ್ಟಿಗೆ ಸ್ವಲ್ಪ ಮಾತಾಡ್ಕೊಂಡು ಅರ್ಜೆಂಟ್ ಬಂದೆ, ಮನೇಲಿ ನೆಂಟರು. ನಾನು ಇವಾಗ ಮನೆಗೆ ಬಂದೆ. ನೋಡಿ ಇವಳೆ ಇವತ್ತು ಅಡಿಗೆ ಭಟ್ರು ಅಲ್ಲ ಬಟ್ಟೆ, ಯಾಕೆಂದರೆ ಬಿರಿಯಾನಿ ಮಾಡಿದ್ದು. ಏನು ಗೊತ್ತಾ, ಇವಾಗ ಸಂಜೆ ಆಗ್ತಾ ಇದೆ, ನಾನು ವಿಡಿಯೋ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಡ್ರೆಸ್ ಚೆನ್ನಾಗಿದೆ, ನಮ್ಮ ಸಿಸ್ಟರ್ ತಂದಿದ್ದು ನನಗೆ. ಪ್ಯೂರ್ ಕಾಟನ್ ಅಂದರೆ ಕಾಟನ್, ಅದು ಹೇಗೇನೇ ಇರಲಿ, ಆದರೆ ಕಾಟನ್ ಡ್ರೆಸ್ ತುಂಬ ಚೆನ್ನಾಗಿದೆ, ಶೆಕೆಕ್ಕೆಲ್ಲ ತುಂಬ ಚೆನ್ನಾಗಿ ಆಗಿದೆ. ಸರಿ ಆಗುತ್ತಾ ಅಂತೇಳಿ ನೋಡ್ತಾ ಇದ್ದೆ. ಹಾಗೆಯೇ 2 ಶಾರ್ಟ್ಸ್ ವಿಡಿಯೋ ಮಾಡಿದೆ. ಇದರಲ್ಲಿ 2 ಡ್ರೆಸ್ ತಂದೇಳೆ, ಅದೊಂದು ಇದೊಂದು, ಇನ್ನೊಂದು ಮತ್ತೆ ತೋರಿಸ್ತೇನೆ ನಾನು. ಚೆನ್ನಾಗಿದೆ, ಪ್ಯೂರ್ ಕಾಟನ್ ಇದೆ, ಇಷ್ಟ ಆಯಿತು. ಬಟ್ ಇದರಲ್ಲೊಂದು ಶಾರ್ಟ್ಸ್ ಮಾಡಿದೆ. ಅವ್ರು ಹೊರಡ್ತಾ ಇದ್ದಾರೆ ಇವತ್ತು ನೈಟ್ ಹೊರಡಿ. ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಬೋರ್ ಆದರೂ ಏನು ಮಾಡೋದು, ಅವ್ರು ಹೋಗಲೇಬೇಕಲ್ಲ. 2 ಡೇಸ್ 3 ಡೇಸ್ ಹೆಂಗೆ ಹೋಯ್ತು ಅಂತ ಗೊತ್ತಾಗಲ್ಲ. ಕರೆಂಟ್ ಸ್ವಲ್ಪ ಡಿಮ್ ಆಯಿತು, ಯಾಕಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸೆಕೆ ಇದೆ, ಮೋಡ ಇದೆ, ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮೋಡ ಇದೆ. ಅದಕ್ಕೆ ನಾನು ಒಳಗಡೆನೇ ಇದ್ದೆ. ಬನ್ನಿ ಅವ್ರೊಟ್ಟಿಗೆ ಮಾತಾಡುವ. ಅಮ್ಮ ಏನು ಮಾಡ್ತಾ ಇದ್ರು ಅಂತೇಳಿ. ಅಮ್ಮ ಏನೋ ರುಬ್ತಾ ಇದ್ದಾರೆ. ನೀನು ಒಂಜತ್ತ ಸಂಜೆಗೆ ರೆಡಿ ಆಗಬೇಕಲ್ಲ. ಏನು ದೋಸೆಗ ಗ್ರೀನ್ ಚಟ್ನಿ. ಇನ್ನೊಂದು ನಾನು ಹೇಳೋದೇನೆಂದರೆ ಗೊತ್ತಾ, YT ಸ್ಟುಡಿಯೋದಲ್ಲಿ 2nd ಸ್ಟೆಪ್ ವೆರಿಫಿಕೇಷನ್ ಅಂತ ಇರುತ್ತೆ. ಅದನ್ನು ದಯವಿಟ್ಟು ಎಲ್ಲರೂ ವೆರಿಫಿಕೇಷನ್ ಮಾಡ್ಕೊಂಡು ಮತ್ತು ಲೈವ್ ಮಾಡಿ. ಫಸ್ಟ್ ಸ್ಟೆಪ್ಪು ಆಗಿರುತ್ತೆ, 2nd ಸ್ಟೆಪ್ಪು ಹೆಚ್ಚಿನವರು ವೆರಿಫಿಕೇಷನ್ ಮಾಡಿರಲ್ಲ. ಅದನ್ನು ನೋಡಿ ಗೊತ್ತಾಗದವರಿಗೆ ನಾನೇನು ಹೇಳ್ತೀನಿ ಅಂದರೆ, ಅರ್ನಲ್ಲಿ ಹೋಗಿ, YT ಸ್ಟುಡಿಯೋದಲ್ಲಿ ಅರ್ನಲ್ಲಿ ಹೋಗಿ, ಅಲ್ಲಿ ನಿಮ್ಮದು WH ಕೆಳಗಡೆ ಒಂದು ಬೀಗ ಥರ ಇರುತ್ತೆ. ಆ ಬೀಗ ಓಪನ್ ಆಗಬೇಕು, ಯಾಕಂದರೆ ಕೆಲವ್ರಿಗೆ ಗೊತ್ತಿರಲ್ಲ 2nd ಸ್ಟೆಪ್ ವೆರಿಫಿಕೇಷನ್ ಎಲ್ಲಿರುತ್ತೆ ಅಂತೇಳಿ. YT ಸ್ಟುಡಿಯೋದಲ್ಲಿ ಅರ್ನಲ್ಲಿ ಹೋಗಿ, ಅರ್ನಿಂದ ಹೋಗಿ ನಿಮ್ಮದು WH ಎಲ್ಲಿ ಕೌಂಟ್ ಆಗುತ್ತಾ ಅಲ್ಲಿ ಹೋಗುವಾಗ ಅಲ್ಲಿ ಕೆಳಗಡೆ ಬೀಗ ಥರ ಇರುತ್ತೆ. ಆ ಬೀಗನ ಓಪನ್ ಮಾಡಬೇಕಾಗತ್ತೆ. ಕೆಲವು ವೆರಿಫಿಕೇಷನ್ ಫೋನ್ ನಂಬರ್ ಕೇಳುತ್ತೆ, ನೀವು ಅದನ್ನು ಟಚ್ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಆ 2nd ಸ್ಟೆಪ್ ವೆರಿಫಿಕೇಷನ್ ಮಾಡಲೇಬೇಕು. ಕೆಲವ್ರಿಗೆ ಗೊತ್ತಿರಲ್ಲ. ಆ 2nd ಸ್ಟೆಪ್ ವೆರಿಫಿಕೇಷನ್ ಮಾಡಿ WH ಕಂಪ್ಲೀಟ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಏನಾಗುತ್ತೆ, ಅದು ಕೆಲವರು ಮಾಡೇ ಇರಲ್ಲ. ಕೆಲವು ಜನ ಕೇಳಿದ್ರು, ಕೆಲವು ಜನರು ನಾನು ಕೆಲವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. 2nd ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತೇಳಿ. YT ಸ್ಟುಡಿಯೋ ಅರ್ನಲ್ಲಿರುತ್ತೆ, ಬೀಗ ಥರ ಇರುತ್ತೆ. ನೀವು ನೋಡಿ ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗಿ ಅದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಫೋನ್ ನಂಬರ್ ಕೊಟ್ಟು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅದು ಮಾಡ್ಕೊಳ್ಳೇಬೇಕು. ಏನು ಇನ್ಫಾರ್ಮೇಷನ್ ಇದ್ದರೂ ನನ್ನ ಹತ್ರ ಕೇಳಿ, ಪರ್ಸನಲಾಗಿ ನಾನು ಹೇಳ್ತೀನಿ. ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ, ಹೇಳದೆ ಕೂತ್ಕೊಳ್ಳಲ್ಲ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಗೊತ್ತಿದ್ದನ್ನು ಖಂಡಿತವಾಗಿಯೂ ನಾನು ನಿಮಗೆ ಹೇಳ್ತೀನಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. 2nd ಸ್ಟೆಪ್ ವೆರಿಫಿಕೇಷನ್ ಮಾಡಲೇಬೇಕು. ಮಾಡ್ಕೊಳ್ಳಿ ಮತ್ತು WH ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ಕೆಲವು ಲೈವ್ ಮಾಡುವವರಿಗೆ, ಓಕೆನಾ, ಗೊತ್ತಿಲ್ಲದವರಿಗೆ, ಗೊತ್ತಿರೋರಿಗೆ ಗೊತ್ತಿರುತ್ತೆ. ನಾನು ಮತ್ತು ನನ್ನ ಸಿಸ್ಟರು ಶಾರ್ಟ್ಸ್ ವಿಡಿಯೋ ಮಾಡುವ ಅಂತೇಳಿ ನಾನು ಅವ್ರ ಹತ್ರ ಕೇಳಿದ್ದೆ. ಹಾಗೆ ಅವಳಿಗೆ ಗೊತ್ತಿಲ್ಲ, ಆದ್ರೂ ಮಾಡೋಕ್ಕೆ ಕ್ಯಾಮರಾ ಇದು ಫೇಸ್ ಮಾಡೋಕ್ಕೆ ಗೊತ್ತಿಲ್ಲ. ಸ್ವಲ್ಪ ದಿನದಲ್ಲಿ ಇದ್ದರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಆದರೆ ನನಗೆ ಸಪೋರ್ಟ್ ಮಾಡ್ತಾರಲ್ವ, ನನಗೆ ಅದೇ ದೊಡ್ಡ ವಿಷಯ ಅಂತ ಹೇಳ್ಬೋದು. ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನನ್ನೊಟ್ಟಿಗೆ ಬಂದಳು ಶಾರ್ಟ್ಸ್ ವಿಡಿಯೋ ಮಾಡೋಕ್ಕೆ. ನಾನು ಹೇಳಿದೆ, ನಿಂತ್ಕೊ ನೀನು ಸಾಕು ಅಂತೇಳಿ. ಆಯಿತು ಅಂತ ಹೇಳಿ ನಿಂತ್ಕೊಂಡು ಇದ್ಲು. ಬರುತ್ತೆ, ಡ್ಯಾನ್ಸ್ ಎಲ್ಲ ಬರುತ್ತೆ, ಆದರೆ ನಾಚಿಕೆ ಜಾಸ್ತಿ ಆಗುತ್ತೆ ಅಷ್ಟೇ. ನೋಡ್ತಾ ಇದ್ದಾಳೆ, ಇವಳು ಹೆಂಗಪ್ಪ ಮಾಡ್ತಾಳೆ ಅಂತೇಳಿ ನೋಡ್ತಾ ಇದ್ರೆ ಏನೂ ಗೊತ್ತಿಲ್ಲ. ಸಪೋರ್ಟ್ ಮಾಡ್ತಾರಲ್ಲ, ಅದೇ ದೊಡ್ಡ ವಿಷಯ. ಈ ವಡೆ ಏನು ಅಂಗಡಿ ಓಪನು, ಈ ವಡೆ ಹೊರಡಿದ ರೆಡಿಯಾದ. ನಾನು ಹೋಗಿದ್ದು ಪಕ್ಕದ ಅಂಗಡಿಗೆ, ಪೂರ್ವಿಕಾ ಜನರಲ್ ಸ್ಟೋರ್ಗೆ. ಯಾಕಂದ್ರೆ ಜಾಸ್ತಿ ನಾನು ಇಲ್ಲೇ ಹೋಗೋದು. ಏನಾದರೂ ತಗೊಂಡು ಬರಬೇಕು ಅಂತೇಳಿದ್ರೆ ಮೊಸರು, ಸೋಪು, ಹಾಗೆಯೇ ಕೆಲವು ಐಟಮ್ಸ್ಗಳು ಬೇಕಿತ್ತು, ಇರಲಿಲ್ಲ. ಅದಕ್ಕೋಸ್ಕರ ಶ್ಯಾಂಪು ಎಲ್ಲ ಬೇಕಾಗಿತ್ತು. ಅದಕ್ಕೆ ಬೇಗ ಹೋಗಿ ತಗೊಂಡು ಬರು ಅಂತೇಳಿ ತಗೊಂಡು ಬಂದೆ.
ನೋಡಿ ಇದೇ ಸ್ಟೋರು. ನಾನು ಬರ್ತಾ ಇರೋದು ಜಾಸ್ತಿ ಇದೇ ಸ್ಟೋರಿಗೆ ನಾನು ಹೋಗೋದು, ಯಾಕಂದರೆ ಏನಾದರೂ ಒಂದು ಐಟಮ್ಸ್ ಬೇಕು ಅಂದ್ರೂ ಇಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ಇದೇ ಶಾಪ್ ಸಿಗೋದು ನಮಗೆ. ಪೂರ್ವಿಕಾ ಜನರಲ್ ಸ್ಟೋರಿಗೆ ಎಲ್ಲ ತಗೋತಾ ಇದ್ದೆ, ಏನೇನು ಬೇಕು ಅಂತ ನೆನಪು ಮಾಡಿ ತಗೋತಾ ಇದ್ದೆ. ಯಾಕಂದರೆ ಪದೇ ಪದೇ ನಮಗೆ ಬರೋಕ್ಕಾಗಲ್ಲ, ವಾರಕ್ಕೆ ಒಂದು ಸಲ ಹೋಗ್ತೀನಿ ನಾನು ಈ ಶಾಪಿಗೆ, ಜಾಸ್ತಿ ಏನೂ ಹೋಗ್ತಾ ಇರೋಕ್ಕಾಗಲ್ಲ. ವಾರಕ್ಕೆ ಒಂದು ಸಲ ಏನೇನು ಬೇಕು ಅಂತೇಳಿ ತಂದಿಡ್ತೀನಿ. ಪದೇ ಪದೇ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ. ಕೆಲವೊಂದು ಸರಿ ಹೋಗೋದಾದ್ರೆ ಜಾಸ್ತಿ ಹೊರಗಡೆ ಹೋಗೋಕ್ಕಿರುತ್ತೆ, ಕೆಲವೊಂದು ಸರಿ ಹೋಗೋಕ್ಕೇ ಇರಲ್ಲ. ಹೋಗುವಾಗ ಹೊರಗಡೆ ಹೋಗುವಾಗ ಏನಾದರೂ ತಗೊಂಡು ಬಂದಿಡೋದು. ಸ್ವಲ್ಪ ದೂರನೇ ಇದೆ ನೋಡಿ, ಇಷ್ಟೇ ರೇಷನ್ ತಗೊಂಡು ಬಂದಿದ್ದು ನಾನು, ಸ್ವಲ್ಪನೇ, ಜಾಸ್ತಿ ಏನಲ್ಲ. ಮೊಟ್ಟೆ ಅದು ಇದು ಚಿಕ್ಕ ಚಿಕ್ಕ ಐಟಮ್ಸ್ಗಳು ತಗೊಂಡು ಬಂದಿದ್ದು. ಮೊಟ್ಟೆ ಇತ್ತು, ಮೊಟ್ಟೆ ಒಂದು ಬರುವಾಗ ಒಡೆದೋಯ್ತು ಅದರಲ್ಲಿ ಮೊಟ್ಟೆ ನೋಡಿ. ತಗೊಂಡು ಕೊಟ್ಟೆ, ತಿಂಡಿ ತಗೊಂಡೆ, ಕೆಲವು ಕಾಯಿ ಒಬ್ಬಟ್ಟು ತಗೊಂಡೆ, ಕಾಯಿ ಒಬ್ಬಟ್ಟು ಅಂತ. ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಾಯಿ ಒಬ್ಬಟ್ಟು. ಅದು ತಿಂತಾ ಹೇಳ್ತಾಯಿದ್ರು ಇದು ಬ್ಯಾಂಗ್ಳೂರು ಥರ ಇಲ್ಲ ಕಾಯಿ ಒಬ್ಬಟ್ಟು ಅಂತೇಳಿ. ಸ್ವಲ್ಪ ಒಣಗಿದಾಗಿತ್ತು ಕಾಯಿ ಒಬ್ಬಟ್ಟು, ಅಷ್ಟೊಂದು ಚೆನ್ನಾಗಿರಲಿಲ್ಲ. ನೋಡಿ ಇದೇ ನಾನು ತಿಂತಾ ಇರೋದು ಕಾಯಿ ಒಬ್ಬಟ್ಟು. ನನಗೆ ಭಾರಿ ಇಷ್ಟ ಅದು ಕಾಯಿ ಒಬ್ಬಟ್ಟು ಅಂದರೆ, ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ತಗೊಂಡು ಬಂದೆ. ಆದರೆ ಅದು ಅಷ್ಟೊಂದು ಚೆನ್ನಾಗಿ ಸುಕ್ಕ ಬಾರ್ದಿರ್ತ ಗಟ್ಟಿ ಸುಕ್ಕ. ಬಾಳೆಲೆ ಗಟ್ಟಿ ರೆಡಿ, ಸುಕ್ಕ ರೆಡಿ, ಇವರು ರೆಡಿ. ಹಾಯ್ ಬನ್ನಿ. ಗೆಡ್ಡೆ ಕಲರ್ ಮಾಡ್ದು ಮುಕ್ಕಂದ್ರೆ ವೈಟ್ ಅಮ್ಮ ಬಾರ್ದಿತ್ತ ಅಲ್ಲ ಇತ್ತ ಉಣ್ಗುಂಡು ತುಲ ಉಣ್ಗುದು balang dari nelu tu waras kenal, orang nelu bagus kenal. Mungkin lagi. ವೆರಿ ಸ್ಟ್ರೈಟಿಂಗ್. ಮಲಗಿ ಎದ್ದಾದಂತ್ರ ಓಡುತ್ತಾ. ಹೂ ದೇವ್ರೆ, ಕೂದಲು ಸ್ಟ್ರೈಟಿಂಗ್ ಇನ್ ಚಾಂಡ್. ಕೂದಲು ಸ್ಟ್ರೈಟಿಂಗ್ ನಮ್ದು ಸಿಸ್ಟರ್ ಮಾಡಿದ್ರು ನೋಡಿ, ಈ ತರ ಆಯ್ತು. ಏನಾಯ್ತು ಗೊತ್ತಿಲ್ಲ. ಅದು ಭಾವ, ಇದು ಅವಳ ಹಸ್ಬೆಂಡ್, ಅದು ಅವಳ ಹಸ್ಬೆಂಡ್. ಅಮ್ಮ ಜಾನು ಬಂದ, ಜಾನು ಬಾರ ಬಾರ ಬಾ 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 ಬಾ. ಜಾನು ಬಂದ ಜಾನು. ಜಾನು ಕೂತ್ಕೋ ಕೂತ್ಕೋ. ಕೂರು. Ini Ambika betul cari jadi. Ale cari kalau ನನ್ನ ಸೇಲೆ ini. ಎರಡು ತೆಗಿ ಏನಂದಲ್ಲ. ಬರ್ಪಿಚ್ಚೆಗೆ ಮುಂದೆ ಒಂಜಿ ಕಾರ್ ಎಂದ ನೆಟ್ಟಿತ್ತು. ಒಂಜಿ ಕೈ ಉಂಡು ತುಲೇನ, ಒಂಜಿ ಕೈ ಇಂತಲು, ಒಂಜಿ ಕೈ ಜಕ್ಕೆಳ್ಳಿತ್ತೆ. ಬರ್ಪಿಚ್ಚೆಗೆ ಪಕ್ರು ಮತ್ತೆ ನೆರಪೆ ಪಕ್ರು ಕೈ ಕೊರಪೆಗೆ ಅಲ್ಲ, ಈ ಕೈ ಕೊರಪು ಪೋ ಕೈ ಕೊರಪ ತೂಲ ಇವನ ನೋಡಿ ಕೊಂಡಟ ಜನ ಇದ್ದಾರಲ್ಲ ಅದಕ್ಕೆ. ಅಮ್ಮ ಇಲ್ಲಿದ್ದಾರೆ. ಇವರಿಗೆ ಖುಷಿ. ಮೆಲ್ಲ ಅವರಿಗೆ ಖುಷಿ ನೋಡು. ಒಂಜಿ ಟೈಮ್ ಜಾಸ್ತಿ ಟಾಪ್
ಇತ್ತಿನ ಬರ್ಬೋದು ಇವ್ರಿಗೆ ಅವಮಾನ ಅಂತ ಅಜ್ಜಿ ಬಂದ್ಬಿಡ ಸನ್ಮಾನ ಬೀಳದು ಬಹುಮಾನ ಅಂತನಾ ಸನ್ಮಾನ ಅವಮಾನ ಮಾಡ್ತಾರೆ ಅವರಿಗೆ ಅವಮಾನ ಮಾಡ್ತಾರೆ ಕೂದಲು ಚೆನ್ನಾಗೈತ ನೋಡಿ ಈ ಮಲ್ಪ ಜನ ಸ್ಟ್ರೈಟ್ ಪೋಪುನ್ ಪೋಪುನ್ ಬಾಯ್ 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 ಎಲ್ರಿಗೂ ಬಾಯ್ ಮತ್ತೆ ಈ ವಿಡಿಯೋ ಹಾಕಿ ನಾವು ನೋಡ್ತೀವಿ. ನಾವು ಆಮೇಲೆ ಏಪ್ರಿಲ್ ಅಲ್ಲಿ ಬರ್ತೀವಿ ನೆಕ್ಸ್ಟ್. ಬೈ ಬಾಯ್ ಬೈ ಬಾಯ್ ಬೈ ಬಾಯ್. ಕತ್ತಿರುವಾಗ ಬಸ್ ಅತ್ತ ಅರ್ಧ ಗಂಟೆ ಒಂಥರ ಹೊರಟಿದ್ರು ಬಂದ್ರ ಹಾ ಜಾನ್ ಬಾಯ್ 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 ಹಾ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಜಾಗ್ರತೆ ಬಾಯ್